ಗೈಸ್ ಇವತ್ತು ನಮ್ಮ ಬೆಕ್ಕು ಒಂದು ಪಾರಿವಾಳನ ಸಾಯಿಸ್ಬಿಡ್ತಾಯಿತ್ತು ಗೈಸ್. ಹಕ್ಕಿಗಳಿಗೆ ರಾತ್ರಿ ಟೈಮಲ್ಲಿ ಕಣ್ಣು ಕಾಣಿಸಲ್ಲ ನೋಡಿ, ಇನ್ನೂ ಜೀವ ಇದೆ, ಇದಕ್ಕೇನು ಆಗಿಲ್ಲ, ಇನ್ನು ಸುಮ್ಮನೆ ಕಚ್ಚಿ ಎಳ್ಕೊಬಂದ್ಬಿಟ್ಟಿದೆ ಅದು ಅಷ್ಟೇ. ರೈಸ್ ಕೊಟ್ಟಿದ್ದೀನಿ, ಸೊ ತಿಂತಾ ಇಲ್ಲ ಅದು. ನೋಡಿ ಚೆನ್ನಾಗಿದೆ ಪಾರಿವಾಳ, ಇನ್ನು ಕಣ್ಣು ಬಿಟ್ಟು ನೋಡ್ತಾ ಇದೆ ಗೈಸ್ ಪಾರಿವಾಳ. ಇವತ್ತು ನೋಡಿದ್ರೆ ಈ ಪಾರಿವಾಳನ ಎಡ್ಕೊಂಡ್ಬಂದ್ಬಿಟ್ಟಿದೆ ಈ ನೈಟಲ್ಲಿ. 11 o'clock ಏನೋ ಆಗಿದೆ ಇವಾಗ. ಸ್ಟಪ್ಪಲ್ಲಿ ಬೆಳಗ್ಗೆ ಹೊತ್ತು ಎಷ್ಟೊಂದು ಪಾರಿವಾಳಗಳು ಬರ್ತಾ ಇರುತ್ತೆ ಗೈಸ್. ಅದ್ರ ಜೊತೆ ಬಿಟ್ಟರೆ ಅಲ್ಲಿ ಚೆನ್ನಾಗಿ ಇರುತ್ತೆ ಅನಿಸುತ್ತೆ. ಇವತ್ತು ನೈಟೆಲ್ಲ ಇಲ್ಲೇ ಇರುತ್ತೆ ನನ್ನ ಜೊತೆ. ಇಲ್ಲಿ ದೇವಸ್ಥಾನ ಹತ್ರನೇ ಬಿಟ್ಟಿದ್ದೀನಿ, ದೇವರೇ ನೋಡ್ಕೋಬೇಕು. ಗೈಸ್ ಇವತ್ತು ನಮ್ಮ ಬೆಕ್ಕು ಒಂದು ಪಾರಿವಾಳನ ಸಾಯಿಸ್ಬಿಡ್ತಾಯಿತ್ತು ಗೈಸ್. ಹೆಂಗೋ ಮಾಡಿ ಬದುಕಿಸ್ಬಿಟ್ಟಿದ್ದೀವಿ. ಅಂದರೆ ಏನು ಕಚ್ಚಿಲ್ಲ, ಏನು ಮಾಡಿಲ್ಲ, ಜಸ್ಟ್ ನಮ್ಮ ಕೈಯಲ್ಲಿದೆ ನೋಡಿ, ಮನೇಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಬೆಕ್ಕನ್ನ ಹೊಡೆದು ಹೊರಗಡೆ ಕಳಿಸಿ ಇವಾಗ ಪಾರಿವಾಳನ ಇಟ್ಕೊಂಡಿದ್ದೀವಿ. ಪಾಪ ಅದು, ಬಟ್ ಏನು ಆಗಿಲ್ಲ, ಎಲ್ಲೂ ಕಚ್ಚಿಲ್ಲ. ಸೊ ಇವಾಗ ತುಂಬ ಎಳೆದಿದು, ಚಿಕ್ಕ ಮರಿ ಇದು. ಸೊ ಇದನ್ನು ರೆಸ್ಕ್ಯೂ ಮಾಡಿ ಸ್ವಲ್ಪ ನೀರಿಗಿರೆಲ್ಲ ಕೊಡಿಸಿ ಊಟ ಎಲ್ಲ ತಿನ್ನಿಸಿ ಆಮೇಲೆ ಇದನ್ನು ನೀಟಾಗಿ ಹೋಗಿ ಬೆಳಗ್ಗೆ ಬಿಟ್ಬಿಡ್ತೀವಿ ಚೆನ್ನಾಗಿರೋ ಸೇಫಾಗಿರೋ ಪ್ಲೇಸ್ಗೆ. ಪಾಪ ನೋಡಿ ಗೈಸ್. ಇಲ್ಲಿ ನೋಡಿ ನಮ್ಮ ಬೆಕ್ಕು ಒಂದು ಪಾರಿವಾಳನ ಸಾಯಿಸ್ಬಿಡ್ತಾ ಇತ್ತು, ಹೆಂಗೋ ಬದುಕಿಸಿದ್ದೀವಿ ಇವಾಗ. ಗೈಸ್ ಇವತ್ತು ನಮ್ಮ ಬೆಕ್ಕು ಒಂದು ಪಾರಿವಾಳನ ಸಾಯಿಸ್ಬಿಡ್ತಾಯಿತ್ತು ಗೈಸ್. ಹೆಂಗೋ ಮಾಡಿ ಬದುಕಿಸ್ಬಿಟ್ಟಿದ್ದೀವಿ. ಅಂದರೆ ಏನು ಕಚ್ಚಿಲ್ಲ, ಏನು ಮಾಡಿಲ್ಲ, ಜಸ್ಟ್ ನಮ್ಮ ಕೈಯಲ್ಲಿದೆ ನೋಡಿ, ಮನೇಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಬೆಕ್ಕನ್ನ ಹೊಡೆದು ಹೊರಗಡೆ ಕಳಿಸಿ ಇವಾಗ ಪಾರಿವಾಳನ ಇಟ್ಕೊಂಡಿದ್ದೀವಿ. ಪಾಪ ಅದು, ಬಟ್ ಏನು ಆಗಿಲ್ಲ, ಎಲ್ಲೂ ಕಚ್ಚಿಲ್ಲ. ಸೊ ಇವಾಗ ತುಂಬ ಎಳೆದಿದು, ಚಿಕ್ಕ ಮರಿ ಇದು. ಸೊ ಇದನ್ನು ರೆಸ್ಕ್ಯೂ ಮಾಡಿ ಸ್ವಲ್ಪ ನೀರಿಗಿರೆಲ್ಲ ಕೊಡಿಸಿ ಊಟ ಎಲ್ಲ ತಿನ್ನಿಸಿ ಆಮೇಲೆ ಇದನ್ನು ನೀಟಾಗಿ ಹೋಗಿ ಬೆಳಗ್ಗೆ ಬಿಟ್ಬಿಡ್ತೀವಿ ಚೆನ್ನಾಗಿರೋ ಸೇಫಾಗಿರೋ ಪ್ಲೇಸ್ಗೆ. ಪಾಪ ನೋಡಿ ಗೈಸ್. ನೋಡಿ ಚೆನ್ನಾಗಿದೆ ಪಾರಿವಾಳ, ಇನ್ನು ಕಣ್ಣು ಬಿಟ್ಟು ನೋಡ್ತಾ ಇದೆ ಗೈಸ್ ಪಾರಿವಾಳ. ಭಯ ಪಟ್ಕೊಂಡ್ಬಿಟ್ಟಿದೆ ಅದು, ಕುತ್ತಿಗೆಗೆ ಬಾಯಿ ಆಗ್ತಾ ಇತ್ತು. ಸೊ ಬಟ್ ಏನೂ ಆಗಿಲ್ಲ, ಇನ್ನೂ ಚಿಕ್ಕ ಪಾರಿವಾಳ ಇದು, ಇಷ್ಟೇ ಇದೆ. ಎಷ್ಟು ಧೈರ್ಯ ಅದಕ್ಕೆ, ಹಿಂಗೆಲ್ಲ ಮಾಡುತ್ತಲ್ಲ. ಓಯ್ ಏನಾಗಲ್ಲ, ನಿನ್ನ ಬಿಟ್ಬಿಡ್ತೀವಿ ಬಿಡು, ಬಿಡ್ತೀವಿ ನಿನ್ನ. ನೀರು ಕೊಡ್ತೀನಿ, ನೀರು ಊಟ ಎಲ್ಲ ಕೊಡ್ತೀವಿ. ಸರಿನಾ? ಏನೂ ಆಗಲ್ಲ, ಭಯಪಡಬೇಡ. ಓಕೆ? ಕಣ್ಣು ಕುಕ್ಬಿಡುತ್ತೆ. ನೋಡಿ ಎಷ್ಟು ಮುದ್ದಾಗಿ ನೋಡ್ತಾ ಇದೆ. ಭಯ ಪಟ್ಕೊಂಡ್ಬಿಟ್ಟಿದೆ, ಕಾಲು ಬಿಡ್ತಾ ಇಲ್ಲ. ಓಯ್ ನೋಡಿದ್ರಾ, ಇವಾಗ ನೀಟಾಗಿ ಕುತ್ಕೊಂಡಿದೆ. ಏನು ಮಾಡಲ್ಲ, ಸುಮ್ಮನೆ ಇರೋ. ಅಕ್ಕಿ ನೋಡ್ತೀನಿ ಕೊಡ್ರಿ, ಭಯ ಪಟ್ಕೊಂಡೈತೆ, ನೀರು ಅಕ್ಕಿ ಕೊಡ್ರಿ. ಅವನಮ್ಮ ಬಿಟ್ಕೊಡ್ತೀನಿ, ಸುಮ್ಮನೆ ಇರೋ, ನಿನ್ನ ಹೋಗೋವಂತೆ. ತಗೋ ಬಾಗ್ಲಾಕ್ರಿ. ತಿನ್ನು, ಅಕ್ಕಿ ತಿನ್ನು, ನೋಡಿಲಿ. ತಿನ್ನು, ಇಲ್ಲಿ ತಿನ್ನಲ್ಲ, ಅಕ್ಕಿ ನೋಡ. ತಿಂತಾನೆ ಇಲ್ಲ, ಭಯ ಪಡ್ಬೇಡ. ಅಕ್ಕಿ ನೋಡು, ಅಕ್ಕಿ ನೋಡು, ಗೊತ್ತೇ ಆಗ್ತಿಲ್ಲ ಅದಕ್ಕೆ. ತುಂಬ ಚಿಕ್ಕ ಮರಿ ಗಾಯ್ಸ್ ಇದು.
ಗೈಸ್ ಇದು ತುಂಬ ಅಂದರೆ ತುಂಬ ಚಿಕ್ಕ ಮರಿ ಇದು. ನನ್ನ ಬೆಕ್ಕು ಕಚ್ಕೊಂಡು ತಗೊಬಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟಿದೆ. ಅದು ಬಿಡ್ತಾನೆ ಇಲ್ಲ, ಅದು ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಕಚ್ಕೊಬಂದ್ಬಿಟ್ಟು ಕೈಯಲ್ಲಿ ಬಾಯಲ್ಲಿ ಕಚ್ಚೋದು, ಕೈಯಲ್ಲಿ ಸಾಯಿಸೋದು, ಇದೇ ಕೆಲಸ ಮಾಡ್ತಾ ಇರುತ್ತೆ. ಇಲಿ ಮರಿಗಳನ್ನ ಹಂಗೆ ಮಾಡುತ್ತೆ. ಕಚ್ಕೊಂಬರೋದು, ಕಚ್ಕೊಂಬಂದ್ಬಿಟ್ಟು ಬಾಯಲ್ಲಿ ಕಚ್ಚಿ ಸಾಯಿಸೋದು, ಇಲ್ಲಾಂದರೆ ಕೈಯಲ್ಲಿ ಹಿಂಗೆ ಉಗ್ರಲ್ಲಿ ಕಚ್ಚಿ ಸಾಯಿಸೋದು, ಇದೇ ಕೆಲಸ ಮಾಡ್ತಾ ಇರುತ್ತೆ ನನ್ನ ಬೆಕ್ಕು. ಇವತ್ತು ನೋಡಿದ್ರೆ ಈ ಪಾರಿವಾಳನ ಹಿಡ್ಕೊಂಬಂದ್ಬಿಟ್ಟಿದೆ. ಈ ನೈಟಲ್ಲಿ 11 o'clock ಏನೋ ಆಗಿದೆ ಇವಾಗ. ಸೊ ಈ ನೈಟಲ್ಲಿ ಕರ್ಕೊಂಬಂದ್ಬಿಟ್ಟು ಈ ಬೆಕ್ಕು ಇದನ್ನ ಸಾಯಿಸ್ತಾ ಇತ್ತು. ಸದ್ಯ ಇವಾಗ ಅದನ್ನ ಹೆಂಗೋ ನೋಡಿ ಹಿಡ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಕೈಗೆ ಸಿಕ್ಕಿದೆ. ಸೊ ಇದನ್ನು ರೆಸ್ಕ್ಯೂ ಮಾಡಿ ಬೆಳಗ್ಗೆ, ಇಲ್ಲಾಂದರೆ ಇವತ್ತು ನೈಟ್ ಬೇಡ ಅನಿಸುತ್ತೆ, ಬೆಳಗ್ಗೆ ಹೋಗಿ ಇಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಸ್ಟಾಪಲ್ಲಿ ಬೆಳಗ್ಗೆ ಹೊತ್ತು ಎಷ್ಟೊಂದು ಪಾರಿವಾಳಗಳು ಬರ್ತಾ ಇರುತ್ತೆ ಗೈಸ್. ಅದ್ರ ಜೊತೆ ಬಿಟ್ಟರೆ ಅಲ್ಲಿ ಚೆನ್ನಾಗಿ ಇರುತ್ತೆ ಅನಿಸುತ್ತೆ. ಇವತ್ತು ನೈಟೆಲ್ಲ ಇಲ್ಲೇ ಇರುತ್ತೆ ನನ್ನ ಜೊತೆ. ಅಕ್ಕಿ ಇಟ್ಟಿದ್ದೀನಿ ನೋಡಿ, ಅಕ್ಕಿ ಕೊಟ್ಟಿದ್ದೀನಿ, ಭಯ ಪಟ್ಕೊಂಡ್ಬಿಟ್ಟಿದೆ, ತಿಂತಾ ಇಲ್ಲ ಇದು, ಇಲ್ಲೇ ಕೂತ್ಕೊಂಡಿದೆ. ತುಂಬ ಚಿಕ್ಕ ಅಂದರೆ ಏನು ಗೊತ್ತಾ, ತುಂಬ ಅಂದರೆ ತುಂಬ ಚಿಕ್ಕ ಮರಿ ಇದು, ಪುಟಾಣಿ ಮರಿ ಇದು. ನೋಡಿ ಇಷ್ಟೇ ಇರೋದು. ನೋಡಿ ಇನ್ನೂ ಜೀವ ಇದೆ, ಇದಕ್ಕೇನು ಆಗಿಲ್ಲ ಇನ್ನೂ, ಸುಮ್ಮನೆ ಕಚ್ಚಿ ಎಳ್ಕೊಬಂದ್ಬಿಟ್ಟಿದೆ ಅದು ಅಷ್ಟೇ. ಏನಕ್ಕೆ ಸಿಕ್ದೆ ನೀನು? ಏನಕ್ಕೆ ಸಿಕ್ದೆ ನಮ್ಮ ಬೆಕ್ಕೈಲಿ? ಓಡಾಕಾಗಿಲ್ಲ, ರೆಕ್ಕೆ ಇಲ್ಲ ನಿನ್ಗೆ, ಯಾರಕ್ಕಾಗಿಲ್ಲ ನಿನ್ಗೆ? ಏನು ನೀರು ಬೇಕಾ? ನೀರು ಬೇಕಮ್ಮ? ನೀರು ನೀರು ಕೊಡ್ತೀನಿ ಬಾ. ನೀರು ಅಕ್ಕಿ ನೋಡಿಲ್ಲ, ಅಕ್ಕಿ ಇದು ರೈಸ್ ಕೊಟ್ಟಿದ್ದೀನಿ. ಸೊ ತಿಂತಾ ಇಲ್ಲ ಅದು, ಗೊತ್ತಾಗ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ನನಗೆ, ತಿಂತಾ ಇಲ್ಲ ಅದು. ಇಲ್ಲ ಅಕ್ಕಿ ಇದೆ ನೋಡ. ಸೊ ಸ್ಯಾಡ್. ಏನಕ್ಕಾದ್ರೂ ಸಿಕ್ತು, ಇಷ್ಟೊತ್ತಲ್ಲಿ ಇದಕ್ಕೆ ಕಣ್ಣು ಕಾಣಲ್ಲ. ಓಕೆ ಪಾರಿವಾಳಗಳಿಗೆ, ಬಟ್ ಅಂದರೆ ಹಕ್ಕಿಗಳಿಗೆ ಇಷ್ಟೊತ್ತಲ್ಲಿ ರಾತ್ರಿ ಟೈಮಲ್ಲಿ ಕಣ್ಗಳು ಕಾಣಲ್ಲ. ಸೊ ಹೆಂಗೋ ಬಿದ್ದೋಗ್ಬಿಟ್ಟಿದೆ ಅನಿಸುತ್ತೆ, ಮೇ ಬಿ. ಬೆಳಗ್ಗೆ ಹೊತ್ತು ಕಣ್ಣು ಕಾಣ್ಬೋದು. ನಾನೆಲ್ಲೋ ಅಂದರೆ ಓದ್ಬೇಕಾದ್ರೆ PUC ಓದಬೇಕಾದ್ರೆ ಬುಕ್ಕಲ್ಲೆಲ್ಲೋ ಓದಿದ್ದೆ ನಾನು, ಹಕ್ಕಿಗಳಿಗೆ ರಾತ್ರಿ ಟೈಮಲ್ಲಿ ಕಣ್ಣು ಕಾಣಿಸಲ್ಲ ಅಂತ ಎಲ್ಲೋ ಇತ್ತು. ಸೊ ಎಲ್ಲೋ ಕೇಳಿದ್ದೆ, ಎಲ್ಲ ಓದಿದ್ದೆ ಅಂತ ಅನಿಸುತ್ತೆ. ಸೊ ಮೇ ಬಿ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ಪಾಪ ಈ ಹೊತ್ತಲ್ಲಿ, ಈ ನೈಟ್ ಹೊತ್ತಲ್ಲಿ. ನಾವೇನಾದರೂ ನೋಡಿರ್ಲಿಲ್ಲ ಅಂದಿದ್ರೆ ಅದು ಕಚ್ಚಿ ಸಾಯಿಸ್ಬಿಡೋದು, ಸುಮ್ಮನೆ ಬೇಜಾರಾಗೋದು ನಮಗೆ. ತಿನ್ನು, ಅಕ್ಕಿ ತಿನ್ನು, ನೋಡಿಲಿ ತಿಂತಾನೆ ಇಲ್ಲ, ಭಯ ಪಟ್ಕೊಂಡ್ಬಿಟ್ಟಿದೆ ಫುಲ್ಲು. ಏನಾಗಲ್ಲ ನಿನಗೆ ಸೇಫಾಗಿ ಕಳಿಸ್ಕೊಡ್ತೀವಿ ಆಯಿತಾ? ಭಯಪಡ್ಬೇಡ. ಏನು ಮಾಡ್ತಿದ್ಯಾ? ನಿಂಗೇನು ಆಗಲ್ಲ ಆಯಿತಾ? ನೀರು ಬೇಕಾ? ಏನು ಬೇಕಾ? ನೀರು ಬೇಕಾ? ಹೆಂಗೆ ನೋಡ್ತಿದ್ದೆ ನೋಡಿ. ಏನು ಬೇಕು ನಿನಗೆ? ನೋಡ ಅಲ್ಲಿ ಅಕ್ಕಿ ಇಟ್ಟಿದ್ದೀನಿ ನೋಡು, ತಿನ್ನಲ್ಲ ಏನಿಲ್ಲ ನೀನು. ಆಯಿತು ಕಳಿಸ್ಕೊಡ್ತೀವಿ, ಸುಮ್ಮನೆ. ಹೊಟ್ಟೆಲಿ ಏನೂ ಇಲ್ಲ ಗೈಸ್, ಇಲ್ಲಿ ನೋಡಿ ಏನೂ ಇಲ್ಲ, ಫುಲ್ ಖಾಲಿ ಇದೆ ಪಾಪ. ಮಮ್ಮಿ, ರೋಜಾ ನೀರ್ ಕೊಡೆ. ಏನ್ ಬೇಕು? ನೀರು ಇದಕ್ಕೆ. ನೀರು ಇಲ್ಲ, ನೀರು ಕೊಡ್ರಿ. ಹೊಟ್ಟೆಲಿ ಏನೂ ಇಲ್ಲ ಗಾಯ್ಸ್, ನೋಡಿ ಹೆಂಗಿದೆ ಅಪ್ಪ. ನಮ್ಮ ನೀರು ತಂದು ಕೊಟ್ಟಿದ್ದಾರೆ. ನೀರು ಕುಡಿ, ಇಲ್ಲಿ ನೀರು ಕುಡಿಯೋ. ನೋಡಿ ನೀರು ಕುಡಿತಾ ಇದೆ ಪಾಪ, ಭಯ ಆಗ್ಬಿಟ್ಟಿತ್ತು ಗೈಸ್, ಅದಕ್ಕೆ ನೀರು ಕುಡಿತಿದೆ ಇವಾಗ. ಕುಡಿಮಾ, ಕುಡಿಮಾ, ಕುಡಿ, ನೀರು ಕುಡಿ, ಏನಾಗಲ್ಲ, ಕುಡಿ. ಸಾಕಾ ನೀರು? ಏನಾಗಲ್ಲ ನಿನ್ಗೆ. ಪಾರಿವಾಳಪ್ಪ ಕಣ್ಗೆಲ್ಲ ಹಾಕ್ಬಿಡ್ತು. ನೀರು ಕುಡಿ, ಏನಾಗಿಲ್ಲ ನಿಂಗೆ. ಇನ್ನೂ ಸ್ವಲ್ಪ ಕುಡ್ಕೊ. ಕುಡ್ಕೊ. ಸಾಕಾ? ಸಾಕು ಆಯ್ತು, ಸಾಕು. ಸರಿ, ಇಲ್ಲಿ ನೋಡು ಅಕ್ಕಿ ಇಟ್ಟಿದ್ದೀನಿ, ತಿನ್ನು. ಅಕ್ಕಿ ತಿನ್ನು, ಇಲ್ಲಿ ಅಕ್ಕಿ. ಸ್ವಲ್ಪ ಫ್ಲೂಯಿಡ್ ಫಿಲ್ ಆಯ್ತು ಹೊಟ್ಟೆಗೆ ಇವಾಗ. ಇಲ್ಲಿ ನೋಡಿ ಅಕ್ಕಿ ಇಟ್ಟಿದ್ದೀನಿ, ತಿನ್ನು. ಕುಟ್ಟಿ ತಿನ್ನು.
ನೋಡಿ ಇನ್ನೂ ಆರಾಮಾಗಿ ಓಡಾಡ್ಕೊಂಡಿದ್ದೆ. ನಾಳೆ ಬೆಳಗ್ಗೆ ಬಿಟ್ಟರೆ ಆರಾಮಾಗಿ ಹಕ್ಕಿ ಹಾರಾಡ್ಕೊಂಡು ಫ್ರೀಯಾಗಿ ಇರುತ್ತೆ, ಖುಷಿಯಾಗಿ ಅದ್ರ ಜೀವನ ಏನಾದರೂ ನೋಡ್ಕೊತಾ ಇರುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಕೆಲವೇ ಅಂದರೆ ಕಡಿಮೆ ಆಯುಷ್ಯ ಇದಕ್ಕೆ. ನಿಮ್ಗೆ ಗೊತ್ತಲ್ವಾ ಇಷ್ಟು ವರ್ಷ ಬದುಕುತ್ತೆ ಅಂತ. ಸೊ ಪಾರಿವಾಳಕ್ಕೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಸೊ ಕಡಿಮೆ ಆಯಸ್ಸು ಇರೋ ಒಂದು ಆಯಸ್ಸಲ್ಲಿ ಅದು ಜೀವನನೆಲ್ಲ ಅದು ಖುಷಿಯಾಗಿ ಕಳಿಬೇಕು, ಅದೇ ನನಗಿಷ್ಟ. ಸೊ ತುಂಬ ಕಷ್ಟಪಡುತ್ತೆ ಪಾಪ. ಊಟ ಇಲ್ಲ ಏನಿಲ್ಲ. ಈಗಿನ ಕಾಲದಲ್ಲಿ ಯಾರು, ಆಗಿನ ಕಾಲದಲ್ಲಾದರೆ ಕಾಳುಗಳು, ಅಕ್ಕಿ, ಅದು ಇದು ದವಸ ಧಾನ್ಯಗಳನ್ನೆಲ್ಲ ಮನೆ ಮೇಲೆ ಮನೆ ಹೊರಗಡೆ ಹಾರಾಕ್ತಾಯಿದ್ರು, ಒಣಗಕ್ಕೆ ಹಾರಾಕ್ತಾಯಿದ್ರು. ಇವಾಗೆಲ್ಲ ಏನಂದರೆ ರೆಡಿಮೇಡ್ ಬಂದುಬಿಟ್ಟಿದೆ ಎಲ್ಲ ಮನೆಯಲ್ಲಿ. ಮನೆಗೆಲ್ಲ ಏನು ಮಾಡ್ತಾರೆ, ದಿನಸಿ ಐಟಮ್ಸ್ ಎಲ್ಲ ರೆಡಿಮೇಡ್ ತೊಗೊಬಂದು ಮನೇಲೇ ಕುಕ್ಕಿಂಗ್ ಮಾಡ್ತಿರ್ತಾರೆ. ಸೊ ಯಾರು ಆ ಥರ ಎಲ್ಲ ಮಾಡೋದಿಲ್ಲ. ಸೊ ಇದಕ್ಕೆ ಊಟ ಸಿಗೋದೇ ಇಲ್ಲ. ಎಲ್ಲೋ ಒಂದೊಂದು ಕಡೆ ರೇರ್ ಕೇಸಲ್ಲಿ, ಹಳ್ಳಿಗಳ ಕಡೆ ಸ್ವಲ್ಪ ಸಿಗ್ಬೋದು, ಹಳ್ಳಿಗಳ ಕಡೆ ಸಿಗುತ್ತೆ. ಸೊ ಇವಾಗೆಲ್ಲ ಕಡೆ ಈ ಬೆಂಗಳೂರಲ್ಲಿ, ಎಸ್ಪೆಷಲಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ಸು. ಈವನ್ ಮರಗಳು ಕೂಡ ಕಡಿಮೆನೇ, ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಎಷ್ಟೊಂದು ಮರಗಳಿತ್ತು, ಎಲ್ಲ ಕಡ್ದಾಕಿ ಬಿಲ್ಡಿಂಗ್ಗಳು, ಮನೆಗಳು ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ಸ್ಗಳನ್ನ ಕಟ್ಟಿದ್ದಾರೆ. ಸೊ ಎಷ್ಟೊಂದು ಫ್ಯಾಕ್ಟ್ರೀಸ್ಗಳು ಕಟ್ಟಿದ್ದಾರೆ, ಸೊ ಗೌರ್ಮೆಂಟ್ ಆಫೀಸ್ಗಳು ಕಟ್ಟಿದ್ದಾರೆ. ಸೊ ಈ ಥರ ಕಟ್ಟಿ ಏನಾಗಿದೆ ಅಂದರೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಜಾಗನೇ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ. ಸೊ ಅದ್ರ ಮನೆಗಳನ್ನೆಲ್ಲ ನಾವು ಕಿತ್ಕೊಂಡು ನಾವು ಅದ್ರಲ್ಲಿ ವಾಸ ಮಾಡ್ತಿರೋ ಥರ ಅನ್ನಿಸ್ತಿದೆ. ಆ್ಯಂಡ್ ಆಲ್ಸೋ ಅದಕ್ಕೆ ಈ ಗಿಡ ಮರಗಳಿದ್ರೇ ಅದಕ್ಕೆಲ್ಲ ಅವಕ್ಕೆ ಊಟಗಳೆಲ್ಲ ಸಿಗೋದು. ಒಂದು ಹಣ್ಣು, ಮರದಿಂದ ಬಿಡುವಂಥ ಹಣ್ಣಾಗಿರಲಿ, ಕಾಯಾಗಿರಲಿ, ಅದ್ರಲ್ಲಿ ಬರೋವಂಥ ಒಂದು ಇರುತ್ತಲ್ವ ಫುಡ್ಡು, ಅದಕ್ಕೆ ಸಿಗುವಂಥ ಆಹಾರನೂ ಸಿಗದೇ ಇರೋಂಗೆ ಮಾಡಿಬಿಟ್ಟಿದ್ದೀವಿ ನಾವು ಇವಾಗ. ಈ ಥರ ಇದ್ದಾಗ ಪಾಪ ಎಲ್ಲಿ ಊಟ ಮಾಡುತ್ತೆ ಹೇಳಿ. ನೋಡಿ ಪಾಪ ಹೆಂಗೆ ಕೂತ್ಕೊಂಡಿದೆ. ಓಯ್ ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ. ಹುಡುಗಿನ ಗೊತ್ತಿಲ್ಲ. ಸೈಲೆಂಟ್ ಆಗಿದೆ. ನೋಡಿ ನನ್ನ ಕೈಯಲ್ಲಿ ಪಾರಿವಾಳ. ಹಾಯ್ ಮಾಡು, ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು. ಇನ್ನು ಬೆಳಗ್ಗೆ ಬಿಟ್ಕೊಡ್ತೀನಿ ಆಯಿತಾ? ಮುದ್ದ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ನಮ್ಮ ಕೈಯಲ್ಲಿದೆ ನೋಡಿ, ಇದ್ರ ಮೇಲೇ ಬ್ಲಾಗ್ ಇರೋದು. ಮೇ ಬಿ ಇವತ್ತು ಇದು ನಮ್ಮ ಮನೆಗೆ ಬರಬೇಕು ಅಂತ ಇತ್ತು ಅನಿಸುತ್ತೆ. ಸೊ ನಮ್ಮ ಮನೆಗೆ ಬಂದಿದೆ. ಸೊ ಹೆಂಗೆ ಬಂತು ಅಂದರೆ, ನಮ್ಮ ಬೆಕ್ಕಿದೆಯಲ್ಲ ತುಂಬ ಕಿಲಾಡಿ ಬೆಕ್ಕು ಅದು. ಈ ಟೈಮಲ್ಲಿ ಒಂದು 11 o'clock ಆಗಿದೆ ಟೈಮು. ಈ ಟೈಮಲ್ಲಿ ಹೋಗಿ ಹೊರಗಡೆ ಹಿಡ್ಕೊಬಂದಿದೆ. ಹಿಡ್ಕೊಬಂದ್ಬಿಟ್ಟು ಪಾಪ ಕಚ್ಚಿ ಅದನ್ನು ಸಾಯಿಸ್ಬೇಕು ಅಂತ ಇತ್ತು. ಹೆಂಗೋ ಅದನ್ನು ಹೊಡೆದು ಹೊರಗಡೆ ಓಡಿಸಿ ಇವಾಗ ಇದನ್ನು ಹುಷಾರಾಗಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನೀರು ಕುಡಿತು, ಇವಾಗ ಫ್ರೀಯಾಗಿ ಆರಾಮಾಗಿದೆ. ಆವಾಗಿಂದ ಫುಲ್ಲು ಭಯ ಆಗಿತ್ತು, ಅದು ಭಯ ಆಗಿತ್ತು. ಸೊ ಇವಾಗ ಇಲ್ಲಿ ಅಕ್ಕಿ ಇದೆ, ಅಕ್ಕಿ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಅಂದರೆ ನೀರು ಕುಡಿತು, ಅದೇ ಹೋಗಿ ನೀರು ಕುಡಿತು. ಇವಾಗ ಸೇಫಾಗಿ ನನ್ನ ಕೈಯಲ್ಲಿ ಕೂತ್ಕೊಂಡಿದೆ ನೋಡಿ. ಆಯ್, ಏನು ನಿನ್ನ ಹೆಸರು? ಇದಕ್ಕೊಂದು ಹೆಸರು ಹೇಳೋಣ ಗಾಯ್ಸ್. ನಾನು ಇದಕ್ಕೆ ಏನಾದರೂ ಚೆನ್ನಾಗಿರೋ ಒಂದು ಹೆಸರು ಇಡ್ಬೇಕು ನೋಡಿ, ಚೆನ್ನಾಗಿರುತ್ತೆ. ಆಯ್, ಏನು ಯಾರು ನೀನು? ಏನಕ್ಕೆ ಬಂದೆ ನಮ್ಮ ಮನೆಗೆ? ಕೆಲಸ ಇಲ್ವಾ ನಿನಗೆ? ಟೈಮ್ ಆಗಿಲ್ವಾ? ನಿದ್ದೆ ಬರಲ್ಲ ನಿನಗೆ? ಇಷ್ಟೊತ್ತಲ್ಲಿ ಹೊರಗಡೆ ಬಂದಿದ್ಯಾ? ಹೋಗಿ ನಮ್ಮ ಬೆಕ್ಕಲ್ಲಿ ಸಿಕ್ಕಾಕೊಂಡಿದ್ಯಾ? ಏನು ನೋಡ್ತಾ ಇದ್ಯಾ? ಕೊಬ್ಬ ನಿನಗೆ? ಊಟ ಮಾಡ್ದೆ ನೀನು? ಅಕ್ಕಿ ಹಾಕಿಲ್ಲಲ್ಲ, ಊಟ ಮಾಡು. ನೋಡ್ತಾನೆ ಇದೆ. ಏನ ಆಯ್ತು, ಬಾ, ಏನ್ ಮಾಡಲ್ಲ, ಬಾ ಏನ್ ಮಾಡಲ್ಲ, ಬಾ ಆಯ್ತು, ಕುತ್ಕೋ. ನೋಡಲ್ಲ ಅಕ್ಕಿ ಇದೆ ನೋಡು, ತಿಂತೀಯ ನೋಡು.
ಗೈಸ್ ಇದನ್ನ ಬೆಳಗ್ಗೆ ರೆಸ್ಕ್ಯೂ ಮಾಡ್ತೀವಿ. ಬೆಳಗ್ಗೆ ಎದ್ದಾಗ ಹಾರ್ತಾ ಇದೆ, ಹಾರಣ ಅಂತ. ಆಯ್ತು ಆಯ್ತು, ಬೆಳಗ್ಗೆ ಕಳ್ಸ್ಕೊಡ್ತೀನಿ, ಸುಮ್ಮನೆ ಇರು, ಹಾರವಂತೆ. ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಮಾಡ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್ ಗಾಯ್ಸ್. ಬಾಯ್ ಬಾಯ್. ಗೊತ್ತಾ, ಇವಾಗ ಪಾರಿವಾಳ ನೋಡಿ ನೀರು ಕುಡಿತು. ನೀರು ಕುಡಿದಾದ್ಮೇಲೆ ಇವಾಗ ಲೈಟಾಗಿ ಇವಾಗ ಫುಡ್ ತಿಂತಾ ಇದೆ ನೋಡಿ. ಕಳ್ಳ ಕಳ್ಳ ತಿಂತಾ ಇದೆ ಪಾಪ. ಎಷ್ಟು ದಿವಸ ಆಯಿತು ಊಟ ಮಾಡಿ, ಹೊಟ್ಟೆಲಿ ಏನೂ ಇಲ್ಲ ಗೈಸ್, ಫುಲ್ಲು ಖಾಲಿ ಇತ್ತು. ನೀರು ಕುಡಿತು, ಸ್ವಲ್ಪ ನೀರು ಕುಡ್ದಾದ್ಮೇಲೆ ಇವಾಗ ರೈಸ್ ತಿಂತಾ ಇದೆ. ಅಂದರೆ ಸ್ವಲ್ಪ ಅಮ್ಮ ಅಕ್ಕಿ ಕೊಟ್ಟಿದ್ರು, ಅದನ್ನು ತಿನ್ನಿಸ್ತಾ ಇದ್ದೀನಿ. ಅದೇ ತಿಂತಾ ಇದೆ. ಗೊತ್ತಾಗ್ತಿದೆ ಅನ್ಸುತ್ತೆ, ನಾನು ಮಾತಾಡ್ತಿರೋದು ಗೊತ್ತಾಗ್ತಿದೆ ಅನ್ಸುತ್ತೆ. ಸೊ ತಿಂತಾ ಇದೆ ಅದು ನೋಡಿ. ಏನಾಗಿಲ್ಲ, ಅದು ಸುಮ್ಮನೆ ಕಚ್ಚಿ ಹಿಡ್ಕೊಬಂದಿತ್ತು ಅಷ್ಟೇ ಬೆಕ್ಕು. ಸೊ ಆರಾಮಾಗಿದೆ. ಸ್ವಲ್ಪ ಭಯ ಪಡ್ತಿತ್ತು ಅಷ್ಟೇ. ಇವಾಗ ಅದು ಭಯ ಹೋದರೆ ಹಾರಾಡುತ್ತೆ. ಸೊ ಬೆಳಗ್ಗೆವರೆಗೂ ಹಿಂಗಾದ್ರೂ ಸೇಫಾಗಿ ಇಟ್ಕೊಂಡು ಬೆಕ್ಕಿಗೆ ಸಿಗದೆ ಇರೋ ಥರ ಬೆಳಗ್ಗೆ ಹೋಗಿ ಅಲ್ಲಿ ಬಸ್ ಸ್ಟಾಪಲ್ಲಿ ಎಷ್ಟೊಂದು ಪಾರಿವಾಳಗಳು ಬರುತ್ತೆ. ಸೊ ಆ ಪಾರಿವಾಳಗಳ ಜೊತೆ ಬಿಟ್ಟರೆ ಇದು ಹಾರ್ಕೊಂಡು ಆರಾಮಾಗಿ ಅದ್ರ ಜೀವನನ ಅದು ನಡೆಸ್ತಾ ಇರುತ್ತೆ. ಸೊ ಐ ಹೋಪ್ ಇದಕ್ಕೆ ಒಳ್ಳೇದಾಗಲಿ. ತಿನ್ನು ಊಟ ತಿನ್ನು, ಊಟ ತಿನ್ನು ನೋಡಿ, ತಿಂತಾ ಇದೆ. ತಿನ್ನಮ್ಮ, ತಿನ್ನು. ನಂಗೇನು ಖುಷಿ ಗೊತ್ತಾ, ಈ ಪಾರಿವಾಳ ನನ್ನ ಕಂಡ್ರೆ ಭಯನೇ ಪಡ್ತಾ ಇಲ್ಲ. ಆರಾಮಾಗಿ ಕುತ್ಕೊಂಡಿದೆ, ಆರಾಮಾಗಿ ನೀರು ಕುಡಿತು, ಆರಾಮಾಗಿ ಊಟ ತಿಂತಾ ಇದೆ. ಇವಾಗ ನನ್ನ ತೊಡೆ ಮೇಲೆ ಇನ್ನೂ ಕುತ್ಕೊಂಡಿದೆ ನೋಡಿ, ಕಾಣಿಸಿದ್ಯಾ? ಸೊ ಕೈಯಲ್ಲಿ ಹಿಂಗಂದ್ರೂ ಏನೂ ಮಾಡ್ತಾ ಇಲ್ಲ, ಅದು ಆರಾಮಾಗಿದೆ. ಒಳ್ಳೆ ಪಾರಿವಾಳ ಪಾಪ, ದೃಷ್ಟಿ ಆಗ್ಬಿಟ್ಟಿದೆ. ನಾಳೆ ಕಳಿಸ್ಕೊಡ್ತೀನಿ ನಿನ್ನ, ಆರಾಮಾಗಿ ಹೋಗು ಆಯಿತಾ? ಚೆನ್ನಾಗಿ ಇರೋ ಲೈಫ್ನ ಲೀಡ್ ಮಾಡು ನೀನು, ಓಕೆ? ನೋಡಿ ನೀರಿಟ್ಟಿದೆ, ನಮ್ಮಮ್ಮ ನೀರು ಕೊಟ್ಟರು, ನೀರಿದೆ ಇಲ್ಲಿ. ಸೊ ಇಲ್ಲಿ ಅಕ್ಕಿ ಹಾಕಿದ್ದೀನಿ, ಅಕ್ಕಿ ತಿಂತಾ ಇದೆ ಇವಾಗ. ತಿನ್ನು, ಚೆನ್ನಾಗಿ ತಿನ್ನು. ಗೈಸ್ ನೋಡಿ ಪಾರಿವಾಳ. ಇವಾಗ ಹೋಗ್ಬಿಟ್ಟು ಗ್ರೌಂಡಲ್ಲಿ ಬಿಟ್ಬಿಡ್ತೀನಿ, ಸ್ವಲ್ಪ ಆಯಿಲಿ ಆಗಲಿ ಪಾರಿವಾಳ. ಅದು ಕಿರಿಸ್ತೈತೆ, ಹೊರಗಡೆ ಬಿಡುವ ಅಂತ. ಆರಕ್ಕೆ ಹೋಗು ಇವಾಗ ಆಯಿತಾ? ಬಾ ಹೋಗೋಣ ಗೈಸ್. ಇವಾಗ ನಾನು ಸರ್ಕಲ್ ತೊಗೊಂಡೋಗ್ಬಿಟ್ಟು ಬಿಡ್ತೀನಿ. ಇವಾಗ ರಾತ್ರಿ ಎಲ್ಲ ನಮ್ಮ ಜೊತೆನೇ ಇತ್ತು ಪಾಪ, ಇವಾಗ ಹೋಗಿ ಬಿಟ್ಬಿಡ್ತೀನಿ. ಎಲ್ಲ ಜನಗಳು ನಮ್ಮನ್ನೇ ನೋಡ್ತಾರೆ, ಏನು ಪಾರಿವಾಳ ಹಿಡ್ಕೊಂಡು ಹೋಗ್ತಾರಲ್ಲ. ಎಲ್ಲಿ ಬಿಡಲಿ, ಇಲ್ಲಿ ಬಿಡ್ಲಾ? ಹೋಗಿ ಹಾರ್ಕೊಂಡು ಹೋಗು. ಬಿಟ್ಟಿದ್ದೀನಿ ನೋಡಿ ಪಾರಿವಾಳ. ಬಾಯ್ ಬಾಯ್. ಹಾಂ ದೇವಸ್ಥಾನಕ್ಕ ಹೋಗಿ ನೀನೇ ಹೋಗೋದು ಬಾ. ಗೈಸ್ ನನ್ನ ತಂಗಿ ದೇವಸ್ಥಾನ ಕರೀತಾಳೆ, ಅದು ಅಲ್ಲಿ ಪಾರಿವಾಳ. ಹೋಗಿ ಒಂದು ನಿಮಿಷ ಹೋಗು ಮೇಲೆ. ಯಾರು ಪಾರಿವಾಳನ ಬಿಟ್ಟಿದ್ದೀವಿ ಗೈಸ್, ಅದಲ್ಲೇ ನಿಂತಿದೆ. ಆರಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಗಳು ಯಾವ್ದಾರು ಬಂದರೆ ಸರಿ. ಅದಕ್ಕೆ ಅಲ್ಲಿ ಎಷ್ಟೊಂದು ಪಾರಿವಾಳಗಳೈತೆ ನೋಡಿ, ಓಡು. ಹೋಗ್ತಾನೇ ಇಲ್ಲ ಗೈಸ್, ಅದು ನೋಡ್ತಾ ಇದೆ ಯಾರಾದರೂ ಬರ್ತಾರಾ ಅಂತ. ಅವ್ರ ಫ್ರೆಂಡ್ಗಳು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಕಾಯ್ತಾ ಇದೆ ಅದು. ಇಲ್ಲಿ ಲಾಸ್ಟ್ ಇಲ್ಲಿದೆ ನೋಡಿ. ಆರು 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 ಓಡು ಓಡು.
ಮಕ್ಕಳನ್ನೆಲ್ಲ ನೋಡ್ತಾ ಇದೆ ಗೈಸ್ ಅದು. ಇಲ್ಲಿ ದೇವಸ್ಥಾನ ಹತ್ರನೇ ಬಿಟ್ಟಿದ್ದೀನಿ, ದೇವರೇ ನೋಡ್ಕೋಬೇಕು.